ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ಮುಂಭಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರೀ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ಮಂದಾರ ಮಹಾಸಭಾ ಜಿಲ್ಲಾ ಅಧ್ಯಕ್ಷರುವಾದ OH ಹುಚ್ಚಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಪ್ರತಿಭಟನೆಯನ್ನ ಮಾಡಲಾಯಿತು. ದಲಿತ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಇನ್ನು ಈ ವೇಳೆಯಲ್ಲಿ ಕೋಟಾ ಶಂಕರ್, ಪಾವಗಡ ಶ್ರೀರಾಮ್, ಗಂಗರಾಜ್, ರಾಮಯ್ಯ, PN ರಾಮಯ್ಯ, ತುಮಕೂರು ಅನೇಕ ದಲಿತ ಮಾದಿಗ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಏನು ಎಲ್ಲ ದಲಿತರಂದ್ರು ಒಂದರನ ಭಾಗ ಆಗಿಲ್ವಾ ಒಲೆಯರು ಮಾದಿಗರಂತ? ಆ ಭಾಗದ ಪ್ರಕಾರ ಒಲೆಯರಿಗೊಂದು ಡೆಪ್ಯೂಟಿ CM ಕೊಟ್ರೆ ಮಾದಿಗರೊಂದು ಕೊಡ್ಬೇಕು. ಭಿಕ್ಷೆ ಅಲ್ಲ ಇದು, ಸಾಮಾಜಿಕ ನ್ಯಾಯ ಅಂತ ಮಾತಾಡಿದವಲ್ಲ ಪಕ್ಷದವರು. ಸಾಮಾಜಿಕ ನ್ಯಾಯ ಕೊಡಿ, ಫಸ್ಟ್ ಡೆಪ್ಯೂಟಿ CM ಕೊಡಿ, ಆಮೇಲೆ ಸಮಾಜ ಕಲ್ಯಾಣ ಸಚಿವ ಅವ್ರಿಗೊಂದ್ಸರಿ ಕೊಟ್ಟಿದ್ದೀರಿ ಒಲೆಯರಿಗೆ. ಈಗ ಮಾದಿಗರು ಕೊಡಿ. ಇದು ನೇರ ಬೇರೆ ಏನು ಕಥೆನೇ ಇಲ್ಲ. ಬೇರೆ ನಾವು ಕತೆ ಮಾತಾಡಕ್ ರೆಡಿ ಇಲ್ಲ. ಒಲೆಯರಿಗೆ ಸಮಾಜ ಕಲ್ಯಾಣ ಸಚಿವ ಒಂದು ಟರ್ಮ್ ಕೊಟ್ಟಿದ್ದೀರಿ, ಈಗ ಮಾದಿಗರು ಕೊಡ್ರಿ ಸ್ವಾಮಿ. ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಒಳ ಮೀಸಲಾತಿ ವರ್ಗೀಕರಣ ಎಲ್ಲ ವರದಿಗಳಲ್ಲೂ 6% ಅಂತ ಬಂದ್ರೆ ನೀವೇ ಸರ್ಕಾರ ನಿಮ್ದೇ ಜಾಸ್ತಿ ಇದೆ ಅಂತ ಹೇಳಿ ಮಾಡಿದ್ರಿ ನೀವು. ಇಲ್ಲ ಸಮ ಮಾಡಬೇಕು. ಮಾದಿಗ ನಾಯಕ KH ಮುನಿಯಪ್ಪನವರಿಗೆ DCM ಸ್ಥಾನ ಕೊಡದೆ, ಉತ್ತಮವಾದಂತ ಖಾತೆಯನ್ನು ಕೂಡ ನೀಡದೆ ಮಾದಿಗರಿಗೆ ದ್ರೋಹ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆ ಅನ್ಯಾಯವನ್ನು ಸರಿಪಡಿಸಿ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಈ ದಿನ ನಮ್ಮ ಮಾದಿಗ ಸಮಾಜದ ತುಮಕೂರು ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ, ಕಳೆದ ಶ್ರೀ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಆಗಲೂ ಕೂಡ ಮುನಿಯಪ್ಪನವರಿಗೆ ಆಹಾರ ಖಾತೆ, ತಿಮ್ಮಾಪುರ್ ಅವರಿಗೆ ಅಬಕಾರಿ ಖಾತೆ, ಅದೇ ಪರಿಶಿಷ್ಟ ಜಾತಿಯ ವಲಯ ಜನಾಂಗದ ಮುಖಂಡರಾದಂತ ಪರಮೇಶ್ವರ್ ಅವರಿಗೆ ಗೃಹ ಖಾತೆ, ಮಹದೇವಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆ, ಇನ್ನೊಬ್ಬ ಖರ್ಗೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಖಾತೆ. ನೋಡಿ ಎಷ್ಟು ತಾರತಮ್ಯ ಇದೆ. ಯಾವ ಜನರಿಗೂ ಸಹಾಯ ಮಾಡಲಿಕ್ಕಾಗದಂತ ಖಾತೆಗಳನ್ನ ಮಾದಿಗರಿಗೆ ಸಹಾಯ ಮಾಡಿ ತಮ್ಮ ಪ್ರಬಲ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಜನಾಂಗವನ್ನು ಸಂಘಟನೆ ಮಾಡಿಕೊಳ್ಳೋದಕ್ಕೆ ವಲಯರಿಗೆ ಪ್ರಮುಖವಾದ ಖಾತೆ. 40 ವರ್ಷ ಈ ರಾಜಕೀಯದಲ್ಲಿ ಗುರುತು ಮಾಡಿದಂತವರು ಈ ಮಾದಿಗ ಜನ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ಈಗಾಗಲೇ ಹೇಳಿದ್ರು ನನ್ನ ಸ್ನೇಹಿತರು, ಇದು ಎಚ್ಚರದ ಮಾತು. ನಮ್ಮನ್ನು ಬಿಟ್ಟು ನೀವು ರಾಜಕಾರಣ ಮಾಡ್ತೀರಾ ನೋಡೋಣ. ಇವತ್ತು ಎಲ್ಲ ಮಾದಿಗರ ಮನಸ್ಸಿನಲ್ಲಿ ಈ ನೋವಿದೆ. ಈ ನೋವನ್ನು ಸರಿಪಡಿಸಿ ಮಾನ್ಯ KH ಮುನಿಯಪ್ಪನವರಿಗೆ DCM ಮಾಡಬೇಕು ಮತ್ತು ಸಮಾಜ ಕಲ್ಯಾಣ ಖಾತೆ ಕೊಡಬೇಕು. ಮತ್ತೆ ಇನ್ನಿಬ್ಬರು ಮಾದಿಗರನ್ನ ನೀವು ಮಂತ್ರಿಗಳನ್ನಾಗಿ ಮಾಡಬೇಕು. ಇಲ್ಲಿ ಯಾರ್ದೋ ಮನೆ ಸೊತ್ತಲ್ಲ ಕಾಂಗ್ರೆಸ್ ಪಕ್ಷ, ಎಲ್ಲರ ಸ್ವತ್ತು. ಇವತ್ತು ಮಾದಿಗರ ವಿರುದ್ಧವಾದಂತ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದೀರಿ. ನೀವು ಮಾದಿಗರ ವಿರುದ್ಧವಾದಂತ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದ್ದೀರಿ. ಕೇವಲ ನಿಮ್ಮ ಸಮುದಾಯ ಒಂದೇ ಒಂದು ಕಾಂಗ್ರೆಸ್ ಅನ್ನ ಗೆಲ್ಲಿಸಿದೆಯಾ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ? ಆದ್ರಿಂದ ಇವತ್ತು ಕಡೆ ಎಚ್ಚರಿಕೆಯನ್ನ ಈಗಾಗಲೇ ನಮ್ಮ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಇಡೀ ರಾಜ್ಯಾದ್ಯಂತ ಇವತ್ತು ಮಾದಿಗರ ಮನಸ್ಸಿನಲ್ಲಿ ಎಚ್ಚರ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ, ಹೋರಾಟದ ಗುಣ ಇದೆ. ಮತ್ತು ವಿದ್ಯಾರ್ಥಿ ಮುಖಂಡರು ಕೂಡ ಅದೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸರಿಪಡಿಸಬೇಕು. ಮಾನ್ಯ KH ಮುನಿಯಪ್ಪನವರು ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನನಗೆ ಆಹಾರ ಖಾತೆ ಬೇಡ ಅಂತ. ಆದ್ದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದಲ್ಲಿ ಮಾದಿಗರ ಸಹಕಾರ ಬೇಕು ಅಂತ ಅಂದ್ರೆ ನೀವು ಮಾನ್ಯ KH ಮುನಿಯಪ್ಪನವರಿಗೆ DCM ಖಾತೆ ಮತ್ತು ಸಮಾಜ ಕಲ್ಯಾಣ ಖಾತೆ, ಇನ್ನಿಬ್ಬರು ಮಾದಿಗರಿಗೆ ಮಂತ್ರಿ ಪಟ್ಟವನ್ನು ಕೊಡಬೇಕು. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.